ರಾಜ್ಯದಲ್ಲಿ ಈಗ ಎರಡು ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ. ಒಂದು, ಮಂಡ್ಯದ ಜನರನ್ನ ಛತ್ರಿಗಳು ಅಂತ ಕರೆದಿದ್ದು ಈಗ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಆಕ್ರೋಶಗಳು ಭುಗಿಲೆದ್ದಿದೆ. ಯಾಕೆಂದ್ರೆ ಅವರು ಕ್ಷಮೆ ಕೇಳಲಿಲ್ಲ ಅಂತ. ಕ್ಷಮೆ ಕೇಳಬೇಕಾಗಿತ್ತು, ಅವರು ಕೇಳಿಲ್ಲ ಅವರು ಅಂತ, ಅದಕ್ಕೆ ಆಕ್ರೋಶ. ಇನ್ನೊಂದು ಕಡೆಗೆ ಸಂವಿಧಾನವನ್ನು ಬದಲಾವಣೆಯನ್ನ ಮಾಡ್ತೀವಿ ಮುಸ್ಲಿಮರಿಗೋಸ್ಕರ ಅನ್ನುವಂಥ ವಿಚಾರ ಇತ್ತಲ್ಲ, ಅದಕ್ಕೂ ಕೂಡ ಪ್ರತಿಭಟನೆ ನಡೆದಿದೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಕ್ರೋಶಗಳು ಇವತ್ತು ಆಯಿತು ಅನ್ನೋದರ ವರದಿ ಇಲ್ಲಿದೆ ನೋಡಿ. ಡಿಸಿಎಂ ಡಿಕೆಶಿ ಛತ್ರಿ ಹೇಳಿಕೆಗೆ ವ್ಯಾಪಕ ಆಕ್ರೋಶ. ಕ್ಷಮೆ ಯಾಚಿಸದ ಡಿಕೆಶಿ ಸಿಡಿದೆದ್ದ ಮಂಡ್ಯ ಜನ. ಛತ್ರಿ ಮಂಡ್ಯ ಜನರಲ್ಲ, ನೀವೇ ಜನಾಕ್ರೋಶ. ದಿನೇಶ್ ಗುಂಡೂರಾವ್ ಮಾತಾಡ್ತಾರೆ, ತಾಳ್ಮೆಯಿಂದ ಇರಬೇಕು. ಇಷ್ಟೊತ್ತನೆ ನಾನೇ ಇದ್ದೀನಿ, ನಿಮಗೆ ಪೇಷನ್ಸ್ ಇರಬೇಕು. ಆ ಪೌಡ ಇಳಿರಲ್ಲ, ನಿಮ್ಮ ಮಂಡ್ಯದವರೆಲ್ಲ ಛತ್ರಿ ಹಾಕಲ್ಲ, ಇದು ಮಂಡ್ಯದ ಜನತೆ ಬಗ್ಗೆ ಡಿಸಿಎಂ ಡಿಕೆಶಿ ಆಡಿದ್ದ ಮಾತು. ಡಿಕೆಶಿ ಈ ಮಾತಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ನಿನ್ನೆ ಸಂಜೆಯವರೆಗೆ ಡಿಕೆಶಿಗೆ ಕ್ಷಮೆಯಾಚಿಸಲು ಮಂಡ್ಯ ರೈತ ಸಂಘಟನೆಗಳು ಸಮಯ ನೀಡಿದ್ವು. ಆದರೆ ಡಿಕೆಶಿ ಈವರೆಗೂ ಕ್ಷಮೆಯಾಚನೆ ಮಾಡದ ಕಾರಣ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ರಸ್ತೆಗೆ ಇಳಿದು ಛತ್ರಿ ಚಳವಳಿ ಮಾಡುವ ಮೂಲಕ ಬಿಸಿ ಮುಟ್ಟಿಸಿವೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಂಜಯ್ ವೃತ್ತದವರೆಗೆ ಛತ್ರಿ ಹಿಡಿದು ಮೆರವಣಿಗೆ ಬಂದ ಪ್ರತಿಭಟನಾಕಾರರು ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಬಂಡೆಗಲ್ಲನ್ನ ಸುತ್ತಿಗೆಯಿಂದ ಹೊಡೆದು ಡಿಕೆಶಿಯನ್ನ ಇದೇ ರೀತಿ ಛಿದ್ರ ಮಾಡುತ್ತೇವೆ ಅಂತ ವಿಡಂಬನೆ ಮಾಡಿದರು. ಮಂಡ್ಯ ಜಿಲ್ಲೆಯ ಜನರನ್ನ ಛತ್ರಿಗಳು ಎಂದ ಡಿಕೆ ಶಿವಕುಮಾರ್ ನಿಜವಾದ ಛತ್ರಿ. ಮಂಡ್ಯ ಜಿಲ್ಲೆಯ ಜನರು ಛತ್ರಿಗಳಲ್ಲ, ಈ ಮಣ್ಣಲ್ಲಿ ಹುಟ್ಟಿದವರು ಸ್ವಾಭಿಮಾನಿಗಳು. ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವವರು ಮಂಡ್ಯದವರು. ಡಿಕೆ ಶಿವಕುಮಾರ್ಗೆ ಪೆನ್ನು ಪೇಪರ್ ನೀಡಿರುವವರು ಮಂಡ್ಯದವರು. ಇಂತಹ ಜನರನ್ನ ಛತ್ರಿಗಳು ಎಂದ ಶಿವಕುಮಾರ್ ನಿಜವಾದ ಅಂತಾರಾಜ್ಯ ಛತ್ರಿ. ತಿಹಾರ್ ಜೈಲಿಗೆ ಹೋಗಿ ಬಂದ ಛತ್ರಿ ಅಂತ ಕಿಡಿಕಾರಿದರು. ಈ ಹೋರಾಟ ಆರಂಭ ಅಷ್ಟೇ. ಮುಂದೆಯೂ ಶಿವಕುಮಾರ್ ಕ್ಷಮೆ ಕೇಳದೇ ಇದ್ರೆ ಮಂಡ್ಯಕ್ಕೆ ಬಂದರೆ ಗೋ ಬ್ಯಾಕ್ ಚಳವಳಿ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಏನು ಅವ್ರ ಕಾರ್ಯಕರ್ತರಿದ್ರು, ಅವ್ರ ಕಾರ್ಯಕರ್ತರ ಹೆಸರು ಹೇಳಿದೆ ನೋಡ್ರಿ, ನೀವು ಮಂಡ್ಯದ ನೀವು ಛತ್ರಿಕನೇ ಹಂಗೆ ಹಿಂಗೆ ಅಂತ ಅವನ ಹೆಸರು ಹೇಳಿದ್ರೆ ನಮಗೆ ಇದ್ರ ಬಗ್ಗೆ ಏನು ಗಮನ ಇರ್ತಿರಲಿಲ್ಲ. ಏನು ಅವ್ರು ಹೇಳಿಕೆ ಕೊಟ್ಟಿರೋದು ಏನಂತ ಅಂದ್ರೆ, ಮಂಡ್ಯ ಜಿಲ್ಲೆಯ ಜನತೆ ನೀವು ಬಾವುಟ ಇಳಿಸ್ರಿ, ನೀವು ಎಂಥ ಛತ್ರಿಗಳು ಅಂತ ಗೊತ್ತು ನಾವು ನಮಗೆ ಅಂತ ಹೇಳಿಕೆ ಕೊಟ್ಟರು. ಆ ಛತ್ರಿಗೆ ಉತ್ತರ ಕೊಡಲು ನಾವು ಮಂಡ್ಯ ಜಿಲ್ಲೆಯ ಜನತೆ ಯಾವಾಗಲೂ ಸಿದ್ಧವಾಗಿರ್ತದೆ. ಅದೇ ರೀತಿ ಆ ಬಂಡೆನ ಕೂಟಿ ಪುಡಿ ಪುಡಿ ಮಾಡುವ ಶಕ್ತಿ ನಾವು ಮಂಡ್ಯ ಜಿಲ್ಲೆಯ ಜನತೆ ಅದೇ. ಮಂಡ್ಯಕ್ಕೆ ಬರಬೇಕಾದ್ರೆ ಏನು ಕ್ಷಮೆ ಕೇಳ್ಬಿಟ್ಟೆ ಬರಬೇಕು. ಯಾವುದೇ ಕಾರಣಕ್ಕೂ ಮಂಡ್ಯಕ್ಕೆ ಬರೋಂಗಿಲ್ಲ. ಯಾವುದೇ ಕಾಂಗ್ರೆಸ್ ಶಾಸಕರು ಕರೀಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಡಿ ಕೆ ಶಿವಕುಮಾರ್ ಅವರು ಮಂಡ್ಯಕ್ಕೆ ಕಾಲಿಡಕ್ಕೆ ಕೂಡ್ದು ಕ್ಷಮೆ ಕೇಳಿದಾಗ. ಯಾಕೆ ಛತ್ರಿ ಅವರು, ನಾವೆಲ್ಲ ಛತ್ರಿಗಳು ಅಂತ ಹೇಳಿದ್ದಾರೆ. ಅವರು ಛತ್ರಿಗಳಿಗೆ ಹತ್ರ ಯಾಕೆ ಬರಬೇಕು? ಅವರು ಯಾವ ಕಾರ್ಯಕ್ರಮಕ್ಕೆ ಬರಬೇಕು? ಅವರು ನಾನು ಅವತ್ತಿಂದಲೂ ಹೇಳ್ತಾನೆ ಇದ್ದೀನಿ, ಅಂತಾರಾಜ್ಯ ಛತ್ರಿ ಶಿವಕುಮಾರ್. ಕಲ್ಲು ಮಾರ್ಕೊಂಡು ಜೀವನ ಮಾಡ್ತಿದ್ದಂಥ ಶಿವಕುಮಾರ್ ಛತ್ರಿ. ಅವ್ನ ಛತ್ರಿ ಬುದ್ಧಿ ಅವ್ರ ಪಾರ್ಟಿಯವ್ರಿಗೆ ಗೊತ್ತಾಗಿದೆ ಇವತ್ತು. ಅದನ್ನು ನಾವು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅವರೇ ಮಟ್ಟ ಹಾಕ್ತಾರೆ. ಅವ್ರಿಗೆ ಎರಡೇ ಆಪ್ಷನ್ ಇರೋದು, ಒಂದು ಜೈಲಿಗೆ ಹೋಗ್ಬೇಕು, ಒಂದು ನಿವಾನ್ಸ್ ಆಸ್ಪತ್ರೆಗೆ ಸೇರಬೇಕು. ಅಷ್ಟೊಂದು ಮನಸ್ಥಿತಿ ಹದಗೆಟ್ಟಿದೆ ಅವ್ರದ್ದು. ಸಂವಿಧಾನ ಬಗ್ಗೆ ಡಿಕೆಶಿ ಪ್ರಮಾದ. ಡಿಕೆಶಿ ವಿರುದ್ಧ ರಾಜ್ಯಾದ್ಯಂತ ಕೆಂಡಾಮಂಡಲ. ಸಂವಿಧಾನ ಬದಲಾವಣೆ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಯಿತು. ಮೈಸೂರು ನಗರದ ಅಶೋಕಪುರಂ ಪೊಲೀಸ್ ಠಾಣೆ ಮುಂಭಾಗದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಕೆಆರ್ ಕ್ಷೇತ್ರದ ಬಿಜೆಪಿ ವತಿಯಿಂದ ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು. ಡಿಕೆಶಿ ಭಾವಚಿತ್ರ ಹರಿದು ಹಾಕಿ ಆಕ್ರೋಶ ಹೊರಹಾಕಿದರು. ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು. ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದಂತ ಈ ರಾಜ್ಯದ ಉಪಮುಖ್ಯಮಂತ್ರಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರೋದನ್ನ ಖಂಡಿಸ್ಬಿಟ್ಟು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾವುದು ಸಂವಿಧಾನ ವಿರೋಧಿ ಅಂದರೆ, ಧರ್ಮಾಧಾರಿತ 4% ರಿಸರ್ವೇಷನ್ನ ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೇಳಿದ್ದಾರೆ. ಸಂವಿಧಾನವನ್ನು ಇವರೆಲ್ಲ ಯಾವ ಭಾರತೀಯ, ನಾವು ಏನು 140 ಕೋಟಿ ಜನ ಇದ್ದೀವಿ, ನಾವ್ಯಾರು ಸೇರಿಕೊಂಡು ಇವತ್ತು ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮಂಡ್ಯ ರಾಮನಗರದಲ್ಲೂ ಡಿಕೆಶಿ ವಿರುದ್ಧ ಪ್ರತಿಭಟಿಸಲಾಯಿತು. ರಾಮನಗರದ ಐಜೂರು ವೃತ್ತದಲ್ಲಿ ಡಿಕೆಶಿ ಸಂವಿಧಾನ ವಿರೋಧಿ ಅಂತ ಘೋಷಣೆ ಕೂಗಿದರು. ಅಲ್ಲದೆ ಕೂಡಲೇ ಡಿಸಿಎಂ ಡಿಕೆಶಿ ರಾಜೀನಾಮೆ ನೀಡುವಂತೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದರು. ಇನ್ನು ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ಲೆಕಾರ್ಡ್ಗಳನ್ನ ಹಿಡಿದು ಆಕ್ರೋಶ ಹೊರಹಾಕಲಾಯಿತು.
ಡಿಕೆಶಿ ಸಂವಿಧಾನ ಬದಲಾವಣೆ ಹೇಳಿಕೆ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಡಿಕೆಶಿ ಪ್ರತಿಕೃತಿಗೆ ಚಪ್ಪಲಿಯಲ್ಲಿ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು. ಧಾರವಾಡ ನಗರದ ಜುಬ್ಲಿ ವೃತ್ತ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಡಿಕೆಶಿ ಪ್ರತಿಕೃತಿ ದಹಿಸಿ ಡಿಕೆಶಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದರು. ಇನ್ನುಳಿದಂತೆ ಕಲಬುರಗಿ, ಬಳ್ಳಾರಿ, ಬೆಳಗಾವಿ, ರಾಯಚೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಬೀದರ್, ಹಾವೇರಿಯಲ್ಲೂ ಪ್ರತಿಭಟನೆ ನಡೆಸಲಾಯಿತು. ಒಂದು ಕೋಮಿಗೆ ಮೀಸಲಾತಿ ನೀಡಲು ಸಂವಿಧಾನ ಬೇಕಾದರೂ ಬದಲಾಯಿಸ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಧರ್ಮಾಧಾರಿತ ಮೀಸಲಾತಿಗೆ ಬಿಜೆಪಿ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಸಂವಿಧಾನದ ಬಗ್ಗೆ ಬೊಗಳೆ ಬಿಡ್ತಾ ಇದ್ದ ರಾಹುಲ್ ಗಾಂಧಿ ಈಗ ಏನು ಮಾಡ್ತಾ ಇದ್ದಾರೆ? ಈ ಕೂಡಲೇ ಡಿಕೆಶಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದರು. ಸಂವಿಧಾನವನ್ನು ಬದಲಾವಣೆ ಮಾಡ್ತೇನೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ. ಮೊನ್ನೆ ನಡೆದಂಥ MP ಎಲೆಕ್ಷನ್ದಲ್ಲಿ ಅವರೇ ನಮ್ಮ ಸಂವಿಧಾನವನ್ನು ಬದಲಾಯಿಸ್ತಾನೆ ಅಂತ BJP ಮೇಲೆ ಆರೋಪ ಮಾಡಿ ಇಂದ ತಾವೇ ತಮ್ಮ ಹೇಳಿಕೆಯನ್ನು ಕೊಡ್ತಾರೆ, ನಾವು ಸಂವಿಧಾನವನ್ನು ಬದಲಾಯಿಸ್ತೇನೆ ಅಂತ. ಅಂದರೆ ಇದು ದುರ್ದೇಶ ಏನೈತೆ ಅಂದರೆ ಮುಸ್ಲಿಮರಿಗೆ ಹೋಲಿಕೆ ಮಾಡೋದಂತು. ಆಲ್ರೆಡಿ ಈಗ ಸಂವಿಧಾನದಲ್ಲಿ ಇರದಂಥದನ್ನು 4% ಅವ್ರಿಗೆ ಕೊಡುವಂಥದ್ದು ಮಾಡಿದ್ದಾರೆ. ಅದೇ ಪೈಲ ತಪ್ಪದಾಗೈತಿ. ಅವರಲ್ಲಿ ನನಗೆ ಗೊಂದಲ ಐತಿ. ಇದು 4% ಕೊಟ್ಟಿದ್ದು ಕರೆಕ್ಟ್ ಅದ ತಪ್ಪದ ಅಂತೇಳಿ ಅವರಲ್ಲಿ ನನಗೆ ಗೊಂದಲದ. ಸಂವಿಧಾನ ವಿರೋಧ ಆಗಿದೆ. ಇದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರು ಒಂದ್ಸರಿ ಕಣ್ ತೆಗೆದು ನೋಡಬೇಕು. ಯಾಕಂದರೆ ಸಂವಿಧಾನ ಪುಸ್ತಕ 157 ರೂಪಾಯಿ ಹಿಡ್ಕೊಂಡು ಒಂದು ಸಂವಿಧಾನದ ಪುಸ್ತಕವನ್ನು ಹೋಗಿ ಎಲ್ಲರೊಳಗೆ ಸಂವಿಧಾನ ಬದಲಾಯಿಸ್ತಾರೆ ಅಂತೇಳಿ ಹೇಳ್ಕೊಂಡು ಅಪಪ್ರಚಾರ ಮಾಡಿದರು. ನಿಮ್ಮದೇ ಆದಂಥ ಒಬ್ಬ ಕರ್ನಾಟಕದ ಉಪಮುಖ್ಯಮಂತ್ರಿ, ಒಬ್ಬ ಸಚಿವರು ಈ ರೀತಿ ಕಾಂಗ್ರೆಸ್ಸಿನ ನಾಯಕರು ಹೇಳ್ತಾ ಇರೋದಕ್ಕೆ ನಿಮಗೆ ಕಾಂಗ್ರೆಸ್ನವರಿಗೆ ನಾಚಿಕೆ, ಮಾನ, ಮರ್ಯಾದೆ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಒಟ್ಟಾರೆ ರಾಜ್ಯದಲ್ಲಿಂದು ಉಪಮುಖ್ಯಮಂತ್ರಿ ಡಿಕೆಶಿ 2 ಹೇಳಿಕೆಯನ್ನು ಖಂಡಿಸಿ 2 ಪ್ರತಿಭಟನೆ ನಡೆದಿವೆ. ಈಗಲಾದರೂ DCM ಡಿಕೆಶಿ ಕ್ಷಮೆ ಕೇಳ್ತಾರಾ? ಕಾದು ನೋಡಬೇಕಿದೆ. ಡಿಸ್ಟ್ರಿಕ್ಟ್ ಬ್ಯೂರೋ, ಪಬ್ಲಿಕ್ ಟಿವಿ.